ತುಂಬ ಚೆನ್ನಾಗಿರೋ ಒಂದು ಈ ವರ್ಷದ ಫಸ್ಟ್ ಬಿಗಿನಿಂಗ್, ಯಾವಾಗಲೂ ವರ್ಷದ ಬಿಗಿನಿಂಗ್, ಮೊದಲ ಕನ್ನಡದ ಸಕ್ಸಸ್ಫುಲ್ ಸಿನಿಮಾ ನಾವೆಲ್ಲ ನೋಡಿದ್ವಿ. ಆ್ಯಕ್ಚುಲಿ ತರುಣ್ ಸರು ಮತ್ತು ಇವರೆಲ್ಲ ಮೊದಲೇ ನೋಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇಲ್ಲ, ಇದನ್ನ ಥಿಯೇಟ್ರಲ್ಲೇ ಅದನ್ನ ಫೀಲ್ ಮಾಡಬೇಕು ಅನ್ನೋ ಕಾರಣ ಕಾಯ್ಕೊಂಡಿದ್ದು ಫಸ್ಟ್ ಶೋ ನೋಡಿದ್ದು. ತುಂಬ ಖುಷಿ ಆಯಿತು. ನನ್ನ ಸ್ನೇಹಿತ ಬಹಳ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ನಾವು 23 ವರ್ಷದ ಫ್ರೆಂಡ್ಸು, ನಾನು ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ, ಹೀರೋ ಆಗ್ಬಿಟ್ಟೆ. ಅವ್ರಿಗೆ ಇನ್ನೂ ಜಾಸ್ತಿ ಟ್ಯಾಲೆಂಟ್ ಇತ್ತು, ಡೈರೆಕ್ಟರ್ ಆದವು ಅಂತ ಹೇಳಿದ್ದೆ ನಾನು. ಏನು ಹೇಳಿದೆ? ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಲೆ ಬಂದು ನೋಡಿ, ಯಾಕಂದ್ರೆ ಇದ್ರಲ್ಲಿ ಮಸ್ಟ್ ವಾಚ್ ಇನ್ ದಿ ಥಿಯೇಟರ್ಸ್. ಹೌದು. ಆಮೇಲೆ ಒಂದು ದೈವ ಅಂತ ಕಾಂತಾರ ಬಂದಿತ್ತು. ಈ ಜಾನರ್ ಅಲ್ಲಿ ತುಂಬಾ ವರ್ಷ ಆದ್ಮೇಲೆ ಆಫ್ಟರ್ ಆಪ್ತಮಿತ್ರ ಚುಮ್ಮಂತರ್ ಸರ್ ಹಿಂಗೆ ಹೇಳಿ, ದೈವ ಅಂತ ಕಾಂತಾರ ಬಂದಿತ್ತು, ದೆವ್ವ ಅಂತ ಶರಣ್ ಸರ್ ಸಿನಿಮಾ ಬಂದೈತೆ. ಅಪಾರ್ಟ್ ಫ್ರಮ್ ಆಲ್ ದಿಸ್ ಥಿಂಗ್ಸ್, ವಿಜುವಲ್ಸ್, ಎಫೆಕ್ಟ್ಸ್, ಸೌಂಡ್ಸ್ ನನಗೆಲ್ಲೋ ಒಂದ್ ಕಡೆ ಈವಿಲ್ ಡೆಡ್ ಜ್ಞಾಪಕ ಆಯ್ತು. ಇದು ನನ್ನ ಅಭಿಪ್ರಾಯ. ಶರಣ್ ಸರ್, ನಾನು ಈ ಸಿನಿಮಾದ ಒಂದು ಮಾಡಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಫ್ಯಾನ್ ಮೂಮೆಂಟ್. ನನಗೆ ಶರಣ್ ಸರ್ ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. 99 ಸಿನಿಮಾನ ಆ ವ್ಯಕ್ತಿ ಆಕ್ಟಿಂಗ್ ಕಲಿತು ಸಿನಿಮಾ ಮಾಡಿ, ಈಗ ಹೊಟ್ಟೆನ್ ಬತ್ತಿದಂಗೆ ಸ್ಟಾರ್ ಆಗ್ಬಿಡ್ತಾರೆ ಅವ್ರು. ಅವನು ಹೊಟ್ಟೆನ್ ಬತ್ತಿದಂಗೆ ಸ್ಟಾರ್ಗಳು ಬಿರುದುಗಳು ಇಟ್ಕೊಂಡು ಎಲ್ಲ ಮಾಡ್ಕೊಬರ್ತಾರೆ. ಇದು ಯಾವುದು ಶರಣ್ ಸರ್ ಮಾಡಿಲ್ಲ. ಒಬ್ಬ ವಂಡರ್ಫುಲ್ ನಟರು, ಅವ್ರ ಜೊತೆ ನಾನು ಸಿನಿಮಾ ಒಂದು ನಾನು ಹೇಳಿದೆ, ಒಂದು ಫ್ರೇಮಲ್ಲಿ ಬಂದರೂ ನಾನು ಖುಷಿ ಪಡ್ತೀನಿ. ಸೀರಿಯಸ್ಲಿ ನನಗೆ ತುಂಬ ಖುಷಿ ಆಯಿತು. ನನ್ನ ಸೇಮ್ ನಮ್ಮ ನಟಭೈಕರ್ದಾಗಿತ್ತು, ಅದು ಓಂ ಪ್ರಕಾಶ್ ರಾವ್ ಹಾಕೊಂಡು ಹಂಗೆ ಮಾಡ್ಬಿಟ್ಟೈತೆ ಅಣ್ಣ ನವನಿತ್ತು. ಒಳ್ಳೇದಾಗಲಿ ನವನಿತ್ಗೆ. ಆ್ಯಂಡ್ ಸ್ಪೆಷಲಿ ತರುಣ್ ಸರ್ ಗೆಲ್ಲಬೇಕು. ಟು ಬಿ ಹಾನೆಸ್ಟ್, ಒಂದು ಒಳ್ಳೆ ಮಾತೇನೆಂದರೆ, ಒಬ್ಬ ಅದ್ಭುತವಾದ ನಿರ್ಮಾಪಕರು ಈ ಸಿನಿಮಾ ಗೆದ್ದರೆ, ಸೀರಿಯಸ್ಲಿ ಹೇಳ್ತೀನಿ ಕೇಳಿ, ಈ ಸಿನಿಮಾ ನೋಡಿ ಕನ್ನಡಕ್ಕೆ ಈ ಥರದ ಒಂದು ಹಾರರ್ ಸಿನಿಮಾ ಸುಮ್ಮನೆ ಹೇಳೋದು ಬೇರೆ, ಒಂದು ನಿಮಗೆ ಫೀಲ್ ಕೊಟ್ಟಂತ ನೀವೆಲ್ಲ ನೋಡೋದಿಲ್ಲ, ನಿಮಗೆ ಗೊತ್ತಾಗಿದೆ. ನಿಮಗೇನು ಅನಿಸ್ತು ನೀವು ಬರ್ರಿ, ಒಂದು ಕೆಲಸ ಮಾಡಿ, ಯಾರು ರಿವ್ಯೂಸ್ನೂ ಹಾಕಬೇಡಿ. ನಿಮಗೇನು ಅನಿಸ್ತು ನಿಮ್ಮ ರಿವ್ಯೂ ಹಾಕಿ. ಇದು ನನ್ನ ಒರಿಜಿನಲ್ ರಿವ್ಯೂ. ನಾನು ಈ ಇನ್ಸ್ಟಾಗ್ರಾಮ್ ಪೇಜ್ ನಂದು, ಈ ಯೂಟ್ಯೂಬ್ ಚಾನಲ್ ನನ್ನ ರಿವ್ಯೂ ಇದು ಅಂತ ಹಾಕ್ಬಿಟ್ಟು ಹಾಕಿ. ಬೇರೆ ಯಾರ್ದು ಬೇಡ. ಕೂತ್ಕೊಂಡು ಅಣ್ಣ ಸಿನಿಮಾ ಹಂಗೆ ಹೇಳಲ್ಲ. ಥ್ಯಾಂಕ್ ಯು.